ಮೆಡಿಕಲ್ ವೀಸಾದ ಮೇಲೆ ಬಂದಿರತಕ್ಕಂತ ಪಾಕಿಗಳಿಗೆ ಇವತ್ತು ಲಾಸ್ಟ್ ಡೇ. ಭಾರತ ಬಿಟ್ಟು ತೊಲಗಿ ಅಂತ, ಭಾರತ ಬಿಟ್ಟು ಹೋಗ್ಬೇಕಾಗತ್ತೆ. ಪಾಪ ಮೆಡಿಕಲ್ಗೆ ಅಂತ ಬಂದವರು ಬೇರೆ ದಾರಿ ಇಲ್ಲದೆ ಭಾರತಕ್ಕೆ ಅಂತ ಬಂದಿರ್ತಾರೆ ನೋಡಿ, ಅವ್ರಿಗೂ ತೊಂದರೆ. ಇದನ್ನ ಗುಂಡೊಡಿಯೋರು ಇದಾರಲ್ಲ ಅಥವಾ ಅವ್ರಿಗೆ ಸಪೋರ್ಟ್ ಮಾಡೋರು ಇದಾರಲ್ಲ, ಅವ್ರು ಯೋಚನೆ ಮಾಡಬೇಕು ಏನೇನು ತೊಂದರೆಗಳಾಗುತ್ತೆ ಅಂತ. ಸುಮ್ಮನೆ ಒಂದು ಉನ್ಮಾದದಲ್ಲಿ ಯಾವ ಜಿಹಾದ್ ಕರೆಂಗೆ ನಡೆಯೋದಿಲ್ಲ. ಯಾರ ಮೇಲೆ? ನಿಮ್ಮ ಮೇಲೆ ನೀವೇ ಸುರ್ಕೊಳ್ಳೋದು ಕೆಂಡ. ದೇಶ ತೊರೆಯೋದಕ್ಕೆ ಡೆಡ್ಲೈನ್ ನೀಡಿದ್ದಂತಹ ಭಾರತ ಆಲ್ರೆಡಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಡೆಡ್ಲೈನ್ ನೀಡಿದ್ದು ಅಂತ್ಯ ಆಗಿದೆ. ಮೆಡಿಕಲ್ ವೀಸಾದ ಪಾಕಿಗಳಿಗೆ ಇವತ್ತು ಲಾಸ್ಟ್ ಡೇ. ಭಾರತ ಬಿಟ್ಟು ಹೋಗಲೇಬೇಕು. ಕೆಲವರು ಆಸ್ಪತ್ರೆಗಳಿರ್ತಾರೆ, ಬೆಂಗಳೂರಲ್ಲಿರ್ತಾರೆ. ಆಮೇಲೆ ಭಾಳ ಚೀಪ್ ಅಂದರೆ ಭಾರತದಲ್ಲಿ ಒಂದು ಚೀಪ್ ಅನ್ನೋದಕ್ಕಿಂತ ಹೆಚ್ಚಾಗಿ ಉತ್ಕೃಷ್ಟ ಮಟ್ಟ, ಕರೆಕ್ಟ್, ಉತ್ಕೃಷ್ಟ ಮಟ್ಟದ ಪಾಕಿಸ್ತಾನಿ ಅಂತವರಿಗೆ ಅಲ್ಲ ನೋಡಿ, ಅದಕ್ಕೆ ಅವಕಾಶ ಸಿಗುತ್ತೆ ನೋಡಿ. ಅವ್ರು ಬಂದಿರ್ತಾರೆ, ಮಗುನೋ ತಂದೆನೋ ಗಂಡನೋ ಹೆಂಡತಿಯೋ ಮಗಳೋ ಚಿಕ್ಕಮ್ಮನೋ ಚಿಕ್ಕಪ್ಪನೋ ಯಾರೊಬ್ಬ ಪ್ರೀತಿ ಪಾತ್ರರು ಆಸ್ಪತ್ರೆಯಲ್ಲಿ ಇರ್ತಾರೆ, ತಿಂಗಳಾನುಗಟ್ಟಲೆ ಇರ್ತಾರೆ. 48 ಗಂಟೆ ಟೈಮ್ ಕೊಟ್ಟಿದ್ರು ಬಿಟ್ಟು ಹೋಗಬೇಕು ಅಂತೇಳಿ. ಈಗ ಸ್ವಲ್ಪ ಸರಿ ಇದ್ದಾರಲ್ಲ ಹೋದ್ರು. ಈಗ ಯಾವುದೋ ಒಂದು ಮಗುನ ಕರ್ಕೊಂಡ್ಬಂದಿರ್ತಾರಪ್ಪ, ಆ ಮಗು ಚಿಕಿತ್ಸೆ ಆಗಿರೋದಿಲ್ಲ, ಕಂಪ್ಲೀಟ್ ಆಗಿರೋದಿಲ್ಲ, ಹೋಗಲೇಬೇಕು. ಆಗ ನಿಮಗೆ ಆ ಮದ ಇರತ್ತಲ್ವಾ, ಏನು ಸ್ವರ್ಗ ಸಿಗತ್ತೆ, 72 ಸಿಗತ್ತೆ, ಎಲ್ಲವೂ ಇರುತ್ತಲ್ಲ, ಅವನಿಗೆ ಅರಿವಾಗಬೇಕು. ಆಮೇಲೆ ಅವರ ಅಪ್ಪ ಅಮ್ಮ ಅದಕ್ಕೆ ಪಾಠ ಮಾಡಬೇಕು. ಈ ಥರ ಈಗ ಇಲ್ಲ ಏನು ಭಯೋತ್ಪಾದಕರಿಗೆ ಧರ್ಮ ಇಲ್ಲ ಅಂತ ಹೇಳುವಂಥವ್ರಿಗೆ ಒಂದೇ ಒಂದು ನನ್ನ ಪ್ರಶ್ನೆ. ಆತ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾನೆ ಅನ್ನೋವನಿಗೆ ಅವನು ಸತ್ತ ನಂತರ ಎಲ್ಲಿ ಹೂಳ್ತೀವಲ್ವಾ ಅಲ್ಲಿ ಜಾಗ ಯಾಕೆ ಕೊಡ್ತೀರಿ? ಚರಂಡಿಗೆ ಹಾಕಿ ಕೊಡ್ತಿರ್ತಾನೆ ಜಾಗ. ಅವನಿಗೆ ಧರ್ಮ ಇಲ್ಲ ಅಂತ ಅಂದ್ಬಿಟ್ಟು ಧರ್ಮದ ಜಾಗಲ್ಲೇ ಜಾಗ ಕೊಡ್ತಿರ್ತಾನೆ. ಖಬರ್ಸ್ತಾನದಲ್ಲಿ ಜಾಗ ಕೊಡಬೇಡಿ, ಖಬರ್ಸ್ತಾನದಲ್ಲಿ ಜಾಗ ಅವನಿಗೆ ಇಲ್ಲ ಅಂತ ಹೇಳಿ. ಅದು ಅವನು ನಮ್ಮ ಯಾರು ಟೆರರಿಸ್ಟ್ ಆಗಿರ್ತಾನೆ, ಅವನಿಗೆ ನಮ್ಮ ಪ್ರಾರ್ಥನಾ ಜಾಗದಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಮಾಡಿ ನೋಡೋಣ, ಬಹಿಷ್ಕಾರ ಹಾಕಿ ನೋಡೋಣ ಅಂತವ್ರಿಗೆ. ಅದಾಗಲ್ಲ. ಮೆಡಿಕಲ್ ವೀಸಾದ ಮೇಲೆ ಬಂದಿರತಕ್ಕಂತ ಪಾಕಿಗಳಿಗೆ ಇವತ್ತು ಲಾಸ್ಟ್ ಡೇ. ಭಾರತ ಬಿಟ್ಟು ತೊಲಗಿ ಅಂತ, ಭಾರತ ಬಿಟ್ಟು ಹೋಗ್ಬೇಕಾಗತ್ತೆ. ಪಾಪ ಮೆಡಿಕಲ್ಗೆ ಅಂತ ಬಂದವರು ಬೇರೆ ದಾರಿ ಇಲ್ಲದೆ ಭಾರತಕ್ಕೆ ಅಂತ ಬಂದಿರ್ತಾರೆ ನೋಡಿ, ಅವ್ರಿಗೂ ತೊಂದರೆ. ಇದನ್ನ ಗುಂಡೊಡಿಯೋರು ಇದಾರಲ್ಲ ಅಥವಾ ಅವ್ರಿಗೆ ಸಪೋರ್ಟ್ ಮಾಡೋರು ಇದಾರಲ್ಲ, ಅವ್ರು ಯೋಚನೆ ಮಾಡಬೇಕು ಏನೇನು ತೊಂದರೆಗಳಾಗುತ್ತೆ ಅಂತ. ಸುಮ್ಮನೆ ಒಂದು ಉನ್ಮಾದದಲ್ಲಿ ಯಾವ ಜಿಹಾದ್ ಕರೆಂಗೆ ನಡೆಯೋದಿಲ್ಲ. ಯಾರ ಮೇಲೆ? ನಿಮ್ಮ ಮೇಲೆ ನೀವೇ ಸುರ್ಕೊಳ್ಳೋದು ಕೆಂಡ. ದೇಶ ತೊರೆಯೋದಕ್ಕೆ ಡೆಡ್ಲೈನ್ ನೀಡಿದ್ದಂತಹ ಭಾರತ ಆಲ್ರೆಡಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಡೆಡ್ಲೈನ್ ನೀಡಿದ್ದು ಅಂತ್ಯ ಆಗಿದೆ. ಮೆಡಿಕಲ್ ವೀಸಾದ ಪಾಕಿಗಳಿಗೆ ಇವತ್ತು ಲಾಸ್ಟ್ ಡೇ. ಭಾರತ ಬಿಟ್ಟು ಹೋಗಲೇಬೇಕು. ಕೆಲವರು ಆಸ್ಪತ್ರೆಗಳಿರ್ತಾರೆ, ಬೆಂಗಳೂರಲ್ಲಿರ್ತಾರೆ. ಆಮೇಲೆ ಭಾಳ ಚೀಪ್ ಅಂದರೆ ಭಾರತದಲ್ಲಿ ಒಂದು ಚೀಪ್ ಅನ್ನೋದಕ್ಕಿಂತ ಹೆಚ್ಚಾಗಿ ಉತ್ಕೃಷ್ಟ ಮಟ್ಟ, ಕರೆಕ್ಟ್, ಉತ್ಕೃಷ್ಟ ಮಟ್ಟದ ಪಾಕಿಸ್ತಾನಿ ಅಂತವರಿಗೆ ಅಲ್ಲ ನೋಡಿ, ಅದಕ್ಕೆ ಅವಕಾಶ ಸಿಗುತ್ತೆ ನೋಡಿ. ಅವ್ರು ಬಂದಿರ್ತಾರೆ, ಮಗುನೋ ತಂದೆನೋ ಗಂಡನೋ ಹೆಂಡತಿಯೋ ಮಗಳೋ ಚಿಕ್ಕಮ್ಮನೋ ಚಿಕ್ಕಪ್ಪನೋ ಯಾರೊಬ್ಬ ಪ್ರೀತಿ ಪಾತ್ರರು ಆಸ್ಪತ್ರೆಯಲ್ಲಿ ಇರ್ತಾರೆ, ತಿಂಗಳಾನುಗಟ್ಟಲೆ ಇರ್ತಾರೆ. 48 ಗಂಟೆ ಟೈಮ್ ಕೊಟ್ಟಿದ್ರು ಬಿಟ್ಟು ಹೋಗಬೇಕು ಅಂತೇಳಿ. ಈಗ ಸ್ವಲ್ಪ ಸರಿ ಇದ್ದಾರಲ್ಲ ಹೋದ್ರು. ಈಗ ಯಾವುದೋ ಒಂದು ಮಗುನ ಕರ್ಕೊಂಡ್ಬಂದಿರ್ತಾರಪ್ಪ, ಆ ಮಗು ಚಿಕಿತ್ಸೆ ಆಗಿರೋದಿಲ್ಲ, ಕಂಪ್ಲೀಟ್ ಆಗಿರೋದಿಲ್ಲ, ಹೋಗಲೇಬೇಕು. ಆಗ ನಿಮಗೆ ಆ ಮದ ಇರತ್ತಲ್ವಾ, ಏನು ಸ್ವರ್ಗ ಸಿಗತ್ತೆ, 72 ಸಿಗತ್ತೆ, ಎಲ್ಲವೂ ಇರುತ್ತಲ್ಲ, ಅವನಿಗೆ ಅರಿವಾಗಬೇಕು. ಆಮೇಲೆ ಅವರ ಅಪ್ಪ ಅಮ್ಮ ಅದಕ್ಕೆ ಪಾಠ ಮಾಡಬೇಕು. ಈ ಥರ ಈಗ ಇಲ್ಲ ಏನು ಭಯೋತ್ಪಾದಕರಿಗೆ ಧರ್ಮ ಇಲ್ಲ ಅಂತ ಹೇಳುವಂಥವ್ರಿಗೆ ಒಂದೇ ಒಂದು ನನ್ನ ಪ್ರಶ್ನೆ. ಆತ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾನೆ ಅನ್ನೋವನಿಗೆ ಅವನು ಸತ್ತ ನಂತರ ಎಲ್ಲಿ ಹೂಳ್ತೀವಲ್ವಾ ಅಲ್ಲಿ ಜಾಗ ಯಾಕೆ ಕೊಡ್ತೀರಿ? ಚರಂಡಿಗೆ ಹಾಕಿ ಕೊಡ್ತಿರ್ತಾನೆ ಜಾಗ. ಅವನಿಗೆ ಧರ್ಮ ಇಲ್ಲ ಅಂತ ಅಂದ್ಬಿಟ್ಟು ಧರ್ಮದ ಜಾಗಲ್ಲೇ ಜಾಗ ಕೊಡ್ತಿರ್ತಾನೆ. ಖಬರ್ಸ್ತಾನದಲ್ಲಿ ಜಾಗ ಕೊಡಬೇಡಿ, ಖಬರ್ಸ್ತಾನದಲ್ಲಿ ಜಾಗ ಅವನಿಗೆ ಇಲ್ಲ ಅಂತ ಹೇಳಿ. ಅದು ಅವನು ನಮ್ಮ ಯಾರು ಟೆರರಿಸ್ಟ್ ಆಗಿರ್ತಾನೆ,
ಅವನಿಗೆ ನಮ್ಮ ಪ್ರಾರ್ಥನಾ ಜಾಗದಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಮಾಡಿ ನೋಡೋಣ, ಬಹಿಷ್ಕಾರ ಹಾಕಿ ನೋಡೋಣ ಅಂತವ್ರಿಗೆ. ಅದಾಗಲ್ಲ. ಮೆಡಿಕಲ್ ವೀಸಾದ ಮೇಲೆ ಬಂದಿರತಕ್ಕಂತ ಪಾಕಿಗಳಿಗೆ ಇವತ್ತು ಲಾಸ್ಟ್ ಡೇ. 29th ಅಲ್ವಾ ಇವತ್ತು? ಭಾರತ ಬಿಟ್ಟು ತೊಲಗಿ ಅಂತ, ಭಾರತ ಬಿಟ್ಟು ಹೋಗ್ಬೇಕಾಗತ್ತೆ. ಪಾಪ ಮೆಡಿಕಲ್ಗೆ ಅಂತ ಬಂದವರು ಬೇರೆ ದಾರಿ ಇಲ್ಲದೆ ಭಾರತಕ್ಕೆ ಅಂತ ಬಂದಿರ್ತಾರೆ ನೋಡಿ, ಅವ್ರಿಗೂ ತೊಂದರೆ. ಇದನ್ನ ಆ ಗುಂಡೊಡಿಯೋರು ಇದಾರಲ್ಲ, ಅಥವಾ ಅವ್ರಿಗೆ ಸಪೋರ್ಟ್ ಮಾಡೋರು ಇದಾರಲ್ಲ, ಅವ್ರು ಯೋಚನೆ ಮಾಡಬೇಕು ಏನೇನು ತೊಂದರೆಗಳಾಗುತ್ತೆ ಅಂತ. ಸುಮ್ಮನೆ ಒಂದು ಉನ್ಮಾದದಲ್ಲಿ ಯಾವ ಜಿಹಾದ್ ಕರೆಂಗೆ ನಡೆಯೋದಿಲ್ಲ. ಯಾರ ಮೇಲೆ? ನಿಮ್ಮ ಮೇಲೆ ನೀವೇ ಸುರ್ಕೊಳ್ಳೋದು ಕೆಂಡ. ದೇಶ ತೊರೆಯೋದಕ್ಕೆ ಡೆಡ್ಲೈನ್ ನೀಡಿದ್ದಂತಹ ಭಾರತ ಆಲ್ರೆಡಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಡೆಡ್ಲೈನ್ ನೀಡಿದ್ದು ಅಂತ್ಯ ಆಗಿದೆ. ಮೆಡಿಕಲ್ ವೀಸಾದ ಪಾಕಿಗಳಿಗೆ ಇವತ್ತು ಲಾಸ್ಟ್ ಡೇ. ಭಾರತ ಬಿಟ್ಟು ಹೋಗಲೇಬೇಕು. ಕೆಲವರು ಆಸ್ಪತ್ರೆಗಳಿರ್ತಾರೆ, ಬೆಂಗಳೂರಲ್ಲಿರ್ತಾರೆ. ಆಮೇಲೆ ಭಾಳ ಚೀಪ್, ಅಂದರೆ ಭಾರತದಲ್ಲಿ ಒಂದು ಚೀಪ್ ಅನ್ನೋದಕ್ಕಿಂತ ಹೆಚ್ಚಾಗಿ ಉತ್ಕೃಷ್ಟ ಮಟ್ಟ, ಕರೆಕ್ಟ್, ಉತ್ಕೃಷ್ಟ ಮಟ್ಟದ ಪಾಕಿಸ್ತಾನಿ ಅಂತವರಿಗೆ ಅಲ್ಲ ನೋಡಿ, ಅದಕ್ಕೆ ಅವಕಾಶ ಸಿಗುತ್ತೆ ನೋಡಿ. ಅವ್ರು ಬಂದಿರ್ತಾರೆ, ಮಗುನೋ ತಂದೆನೋ ಗಂಡನೋ ಹೆಂಡತಿಯೋ ಮಗಳೋ ಚಿಕ್ಕಮ್ಮನೋ ಚಿಕ್ಕಪ್ಪನೋ ಯಾರೊಬ್ಬ ಪ್ರೀತಿ ಪಾತ್ರರು ಆಸ್ಪತ್ರೆಯಲ್ಲಿ ಇರ್ತಾರೆ, ತಿಂಗಳಾನುಗಟ್ಟಲೆ ಇರ್ತಾರೆ. 48 ಗಂಟೆ ಟೈಮ್ ಕೊಟ್ಟಿದ್ರು ಬಿಟ್ಟು ಹೋಗಬೇಕು ಅಂತೇಳಿ. ಈಗ ಸ್ವಲ್ಪ ಸರಿ ಇದ್ದಾರಲ್ಲ ಹೋದ್ರು. ಈಗ ಯಾವುದೋ ಒಂದು ಮಗುನ ಕರ್ಕೊಂಬಂದಿರ್ತಾರಪ್ಪ, ಆ ಮಗು ಚಿಕಿತ್ಸೆ ಆಗಿರೋದಿಲ್ಲ, ಕಂಪ್ಲೀಟ್ ಆಗಿರೋದಿಲ್ಲ, ಹೋಗಲೇಬೇಕು. ಆಗ ನಿಮಗೆ ಆ ಮದ ಇರತ್ತಲ್ವಾ, ಏನು ಸ್ವರ್ಗ ಸಿಗತ್ತೆ, 72 ಸಿಗತ್ತೆ, ಎಲ್ಲವೂ ಇರುತ್ತಲ್ಲ, ಅವನಿಗೆ ಅರಿವಾಗಬೇಕು. ಆಮೇಲೆ ಅವರ ಅಪ್ಪ ಅಮ್ಮ ಅದಕ್ಕೆ ಪಾಠ ಮಾಡಬೇಕು. ಈ ಥರ ಈಗ ಇಲ್ಲ ಏನು ಭಯೋತ್ಪಾದಕರಿಗೆ ಧರ್ಮ ಇಲ್ಲ ಅಂತ ಹೇಳುವಂಥವ್ರಿಗೆ ಒಂದೇ ಒಂದು ನನ್ನ ಪ್ರಶ್ನೆ. ಆತ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾನೆ ಅನ್ನೋವನಿಗೆ ಅವನು ಸತ್ತ ನಂತರ ಎಲ್ಲಿ ಹೂಳ್ತೀವಲ್ವಾ ಅಲ್ಲಿ ಜಾಗ ಯಾಕೆ ಕೊಡ್ತೀರಿ? ಚರಂಡಿಗೆ ಹಾಕಿ ಕೊಡ್ತಿರ್ತಾನೆ ಜಾಗ. ಅವನಿಗೆ ಧರ್ಮ ಇಲ್ಲ ಅಂತ ಅಂದ್ಬಿಟ್ಟು ಧರ್ಮದ ಜಾಗಲ್ಲೇ ಜಾಗ ಕೊಡ್ತಿರ್ತಾನೆ. ಖಬರ್ಸ್ಥಾನದಲ್ಲಿ ಜಾಗ ಕೊಡಬೇಡಿ, ಖಬರ್ಸ್ಥಾನದಲ್ಲಿ ಜಾಗ ಅವನಿಗೆ ಇಲ್ಲ ಅಂತ ಹೇಳಿ. ಅದು ಅವನು ನಮ್ಮ ಯಾರು ಟೆರರಿಸ್ಟ್ ಆಗಿರ್ತಾನೆ, ಅವನಿಗೆ ನಮ್ಮ ಪ್ರಾರ್ಥನಾ ಜಾಗದಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಮಾಡಿ ನೋಡೋಣ, ಬಹಿಷ್ಕಾರ ಹಾಕಿ ನೋಡೋಣ ಅಂತವ್ರಿಗೆ. ಅದಾಗಲ್ಲ. ಮೆಡಿಕಲ್ ವೀಸಾದ ಮೇಲೆ ಬಂದಿರತಕ್ಕಂತ ಪಾಕಿಗಳಿಗೆ ಇವತ್ತು ಲಾಸ್ಟ್ ಡೇ. ಭಾರತ ಬಿಟ್ಟು ತೊಲಗಿ ಅಂತ, ಭಾರತ ಬಿಟ್ಟು ಹೋಗ್ಬೇಕಾಗತ್ತೆ. ಪಾಪ ಮೆಡಿಕಲ್ಗೆ ಅಂತ ಬಂದವರು ಬೇರೆ ದಾರಿ ಇಲ್ಲದೆ ಭಾರತಕ್ಕೆ ಅಂತ ಬಂದಿರ್ತಾರೆ ನೋಡಿ, ಅವ್ರಿಗೂ ತೊಂದರೆ. ಇದನ್ನ ಆ ಗುಂಡೊಡಿಯೋರು ಇದಾರಲ್ಲ, ಅಥವಾ ಅವ್ರಿಗೆ ಸಪೋರ್ಟ್ ಮಾಡೋರು ಇದಾರಲ್ಲ, ಅವ್ರು ಯೋಚನೆ ಮಾಡಬೇಕು ಏನೇನು ತೊಂದರೆಗಳಾಗುತ್ತೆ ಅಂತ. ಸುಮ್ಮನೆ ಒಂದು ಉನ್ಮಾದದಲ್ಲಿ ಯಾವ ಜಿಹಾದ್ ಕರೆಂಗೆ ನಡೆಯೋದಿಲ್ಲ. ಯಾರ ಮೇಲೆ? ನಿಮ್ಮ ಮೇಲೆ ನೀವೇ ಸುರ್ಕೊಳ್ಳೋದು ಕೆಂಡ. ದೇಶ ತೊರೆಯೋದಕ್ಕೆ ಡೆಡ್ಲೈನ್ ನೀಡಿದ್ದಂತಹ ಭಾರತ ಆಲ್ರೆಡಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಡೆಡ್ಲೈನ್ ನೀಡಿದ್ದು ಅಂತ್ಯ ಆಗಿದೆ. ಮೆಡಿಕಲ್ ವೀಸಾದ ಪಾಕಿಗಳಿಗೆ ಇವತ್ತು ಲಾಸ್ಟ್ ಡೇ. ಭಾರತ ಬಿಟ್ಟು ಹೋಗಲೇಬೇಕು. ಕೆಲವರು ಆಸ್ಪತ್ರೆಗಳಿರ್ತಾರೆ, ಬೆಂಗಳೂರಲ್ಲಿರ್ತಾರೆ. ಆಮೇಲೆ ಭಾಳ ಚೀಪ್, ಅಂದರೆ ಭಾರತದಲ್ಲಿ ಒಂದು ಚೀಪ್ ಅನ್ನೋದಕ್ಕಿಂತ ಹೆಚ್ಚಾಗಿ ಉತ್ಕೃಷ್ಟ ಮಟ್ಟ, ಕರೆಕ್ಟ್, ಉತ್ಕೃಷ್ಟ ಮಟ್ಟದ ಪಾಕಿಸ್ತಾನಿ ಅಂತವರಿಗೆ ಅಲ್ಲ ನೋಡಿ, ಅದಕ್ಕೆ ಅವಕಾಶ ಸಿಗುತ್ತೆ ನೋಡಿ. ಅವ್ರು ಬಂದಿರ್ತಾರೆ, ಮಗುನೋ ತಂದೆನೋ ಗಂಡನೋ ಹೆಂಡತಿಯೋ ಮಗಳೋ ಚಿಕ್ಕಮ್ಮನೋ ಚಿಕ್ಕಪ್ಪನೋ ಯಾರೊಬ್ಬ ಪ್ರೀತಿ ಪಾತ್ರರು ಆಸ್ಪತ್ರೆಯಲ್ಲಿ ಇರ್ತಾರೆ, ತಿಂಗಳಾನುಗಟ್ಟಲೆ ಇರ್ತಾರೆ. 48 ಗಂಟೆ ಟೈಮ್ ಕೊಟ್ಟಿದ್ರು ಬಿಟ್ಟು ಹೋಗಬೇಕು ಅಂತೇಳಿ. ಈಗ ಸ್ವಲ್ಪ ಸರಿ ಇದ್ದಾರಲ್ಲ ಹೋದ್ರು. ಈಗ ಯಾವುದೋ ಒಂದು ಮಗುನ ಕರ್ಕೊಂಬಂದಿರ್ತಾರಪ್ಪ, ಆ ಮಗು ಚಿಕಿತ್ಸೆ ಆಗಿರೋದಿಲ್ಲ, ಕಂಪ್ಲೀಟ್ ಆಗಿರೋದಿಲ್ಲ, ಹೋಗಲೇಬೇಕು. ಆಗ ನಿಮಗೆ ಆ ಮದ ಇರತ್ತಲ್ವಾ, ಏನು ಸ್ವರ್ಗ ಸಿಗತ್ತೆ, 72 ಸಿಗತ್ತೆ, ಎಲ್ಲವೂ ಇರುತ್ತಲ್ಲ, ಅವನಿಗೆ ಅರಿವಾಗಬೇಕು. ಆಮೇಲೆ ಅವರ ಅಪ್ಪ ಅಮ್ಮ ಅದಕ್ಕೆ ಪಾಠ ಮಾಡಬೇಕು. ಈ ಥರ ಈಗ ಇಲ್ಲ ಏನು ಭಯೋತ್ಪಾದಕರಿಗೆ ಧರ್ಮ ಇಲ್ಲ ಅಂತ ಹೇಳುವಂಥವ್ರಿಗೆ ಒಂದೇ ಒಂದು ನನ್ನ ಪ್ರಶ್ನೆ. ಆತ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾನೆ ಅನ್ನೋವನಿಗೆ ಅವನು ಸತ್ತ ನಂತರ ಎಲ್ಲಿ ಹೂಳ್ತೀವಲ್ವಾ ಅಲ್ಲಿ ಜಾಗ ಯಾಕೆ ಕೊಡ್ತೀರಿ? ಚರಂಡಿಗೆ ಹಾಕಿ ಕೊಡ್ತಿರ್ತಾನೆ ಜಾಗ. ಅವನಿಗೆ ಧರ್ಮ ಇಲ್ಲ ಅಂತ ಅಂದ್ಬಿಟ್ಟು ಧರ್ಮದ ಜಾಗಲ್ಲೇ ಜಾಗ ಕೊಡ್ತಿರ್ತಾನೆ.
ಖಬರ್ಸ್ಥಾನದಲ್ಲಿ ಜಾಗ ಕೊಡಬೇಡಿ, ಖಬರ್ಸ್ಥಾನದಲ್ಲಿ ಜಾಗ ಅವನಿಗೆ ಇಲ್ಲ ಅಂತ ಹೇಳಿ. ಅದು ಅವನು ನಮ್ಮ ಯಾರು ಟೆರರಿಸ್ಟ್ ಆಗಿರ್ತಾನೆ ಅವನಿಗೆ ನಮ್ಮ ಪ್ರಾರ್ಥನಾ ಜಾಗದಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಮಾಡಿ ನೋಡೋಣ, ಬಹಿಷ್ಕಾರ ಹಾಕಿ ನೋಡೋಣ ಅಂತವ್ರಿಗೆ. ಅದಾಗಲ್ಲ.